ಇದೆಲ್ಲವನ್ನು ಧಿಕ್ಕರಿಸಿದವರೇ ಬುದ್ಧ ಮಹಾವೀರರು. ಅವರು ವೈದಿಕ ವಿರೋಧಿಗಳು. ಖಂಡಿತ ಇಲ್ಲ. ಭಗವಾನ್ ಬುದ್ಧನಿಗಿಂತ ದೊಡ್ಡ ವೇದಜ್ಞ ಯಾರು? ವೇದ ಸಾರವನ್ನೇ, ಉಪನಿಷತ್ ರೂಪವನ್ನೇ ಆತ ಹೇಳಿರ್ತಕ್ಕಂಥದ್ದು. ಧಮ್ಮಪದ ಒಂದನ್ನು ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಅಲ್ಲಿ ಶ್ರವಣ ವರ್ಗ ಅಂತಲೂ ಇದೆ, ಬ್ರಹ್ಮಣ ವರ್ಗ ಅಂತಲೂ ಇದೆ. ಎರಡೂ ಒಂದೇ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತದೆ. ಬುದ್ಧ ಆಗಲಿ, ಮಹಾವೀರ ಆಗಲಿ, ಬಸವಣ್ಣನವರಾಗಲಿ, ಯಾರಾಗಲಿ ಸನಾತನ ಧರ್ಮದ ಒಳಗಿರ್ತಕ್ಕಂಥ ಓರೆಕೋರೆಗಳನ್ನು, ಸಣ್ಣ ಪುಟ್ಟದನ್ನು ತಿದ್ದಿ ಅದನ್ನು ವ್ಯವಸ್ಥಾಪನೆ ಮಾಡಿಕೊಟ್ಟವರಷ್ಟೇ ಹೊರತುನುವೆ ಅವ್ರು ಯಾರೂ ಇದಕ್ಕೆ ವಿರೋಧಿಗಳಲ್ಲ, ಇದನ್ನು ಧಿಕ್ಕರಿಸಿದವರು ಅಲ್ಲ. ಟೆಂಪರ್ಮೆಂಟಲ್ ಡಿಫರೆನ್ಸಸ್ ಆ ಥರದ್ದು 1000 ಇರುತ್ತದೆ. 10 ವರ್ಷದ ಕೆಳಗಿದ್ದ ನನ್ನ ಮನಸ್ಸು, ನನ್ನ ಮನೋಧರ್ಮ, ನನ್ನ ಭಾಷೆ ಇವತ್ತು ಇಲ್ಲ, ನಾಳೆ ಇನ್ಯಾವುದಾಗುತ್ತೋ ಗೊತ್ತಿಲ್ಲ. ಹಾಗೆ ಇರತಕ್ಕಂಥದ್ದು ಇಷ್ಟು ಸಹಸ್ರಮಾನಗಳಿಂದ ಬಂದಂಥ ಪರಂಪರೆಯಲ್ಲಿ ಅವರೆಲ್ಲ ತಿದ್ದುಪಡಿಗಳನ್ನು ಮಾಡಿಕೊಟ್ಟವರು. ಸಂವಿಧಾನದ ತಿದ್ದುಪಡಿ ಅಂತಂದರೆ ಸಂವಿಧಾನಕರ್ತನಿಗೆ ಮಾಡಿದ ಅಪಚಾರ ಅಂತಲ ಅರ್ಥ. ಇಷ್ಟು ಮಾಡಿದಾರಲ್ಲ, ಏನೋ ಒಳ್ಳೆಯದು ಪರಿಷ್ಕರಣ ಮಾಡುವಂಥ ದೃಷ್ಟಿ ಅಂತ ಮಾಡಿದ್ದಾರಲ್ಲ. ಹಿರಿಯರು ಕಟ್ಟಿದ ಮನೆಯ ಮುರಿಯದ ವಿಸ್ತರಿಪರಲ್ತೆ ತತ್ಕುಲ ಜಾತರು. ಅಪ್ಪ ಕಟ್ಟಿರೋದು, ತಾತ ಕಟ್ಟಿರೋದು ಮನೆಗೆ ಕಾಲ ಕಾಲಕ್ಕೆ ಸುಣ್ಣ ಬಣ್ಣ ಮಾಡ್ತಾರೆ. ಆಗೆಲ್ಲ ಟಿ ವಿ ಇರಲಿಲ್ಲ, ಟಿ ವಿ ನೋಡೋಕ್ಕೊಂದು ಜಾಗ ಅಂತ ಮಾಡ್ತಾರೆ. ಆಗೆಲ್ಲ ಕಮೋಡ್ ಇರಲಿಲ್ಲ, ಈ ಕಮೋಡ್ ತಂದು ಇಡ್ತಾರೆ. ಆಗೆಲ್ಲ ಬಾತ್-ಟಬ್ ಇರಲಿಲ್ಲ, ಈಗೆಲ್ಲ ಮಾಡ್ತಾರೆ. ಹಾಗೆ ಮನೆ ಹಾಳು ಮಾಡಿದ್ರು ಅಂತಲ ಅರ್ಥ. ಪರಿಷ್ಕರಣ ಮಾಡಿದ ಸನಾತನ ಧರ್ಮ ಅದನ್ನಷ್ಟು ಒಪ್ಕೊಂಡಿದೆ. ಸ್ವರೂಪದಲ್ಲಿ ಅದು ಅಖಂಡವಾಗಿ ಸಚ್ಚಿದಾನಂದ ಘನ, ರೂಪದಲ್ಲಿ ವ್ಯತ್ಯಾಸ ಆಗ್ತಾನೇ ಇರುತ್ತೆ. ನಾನು ಎಷ್ಟು ವಯಸ್ಸಾದರೂ ನನ್ನ ಬ್ಲಡ್ ಗ್ರೂಪ್ ಬದಲಾಗೋದಿಲ್ಲ. ಆದರೆ ದೇಹಕ್ಕೆ ಮುಪ್ಪು ಬರುತ್ತದೆ, ಶಕ್ತಿ ಕಡಿಮೆ ಆಗುತ್ತದೆ, ತಲೆ ಕೂದಲು ಉದುರುತ್ತೆ, ಎಲ್ಲ ಉಂಟಲ್ವಾ. ಅದರಿಂದ ನಾನೇ ಅಲ್ಲ ಅಂತ ಹೇಳೋಕ್ಕಾಗತ್ಯ? ಈ ಪರಿಷ್ಕರಣಗಳು ಬಹಿರಂಗದ್ದು. ಅದನ್ನು ಕರ್ತೃತಂತ್ರ ಅಂದುಬಿಟ್ರು ಶಂಕರರು. ವಸ್ತುತಂತ್ರ ಸಚ್ಚಿದಾನಂದ ಘನ ಅಂತ ಇದು ಗೊತ್ತಾಗುತ್ತದೆ. ಹೀಗಾಗಿ ಇವಷ್ಟು ನಮ್ಮ ಆಚರಣೆಗಳಲ್ಲಿವೆ. ಅದನ್ನು ಸರಿಯಾಗಿ ನಾವು ಮಾಡಬೇಕಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.